ಸರ್ ನಮಸ್ಕಾರ. ನಾವು NCAB ಟೈಮ್ಸ್ ಇಂದ ಮಾತಾಡೋದು. ವಿನೋದ್ ಸರ್, ಆಕ್ಚುಲಿ ನೀವಲ್ಲಿ ಈ ಅಸೋಸಿಯೇಷನ್ ಅಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೀರಾ. ನಿನ್ನೆ ನೀವು ಏನೊಂದು ಹುಡುಗರೆಲ್ಲ ಸೇರ್ಕೊಂಡು ಮಾತಾಡಿರುವಂತದ್ದು, ಜೊತೆಗೊಂದು ಪ್ರತಿಭಟನೆ ಆಗಿದ್ದು, ಆಕ್ಚುಲಿ ಏನ್ ಸರ್ ಆಗಿದ್ದು ಅಂತ? ನಿನ್ನೆ ಸಾಕಾರ್ ನಗರಲ್ಲಿ ಒಂದು ಸ್ಟ್ರೈಕ್ ಕಂಡಕ್ಟ್ ಮಾಡಿದ್ರು ನಮ್ಮ ಹುಡುಗರು. ಸೊ ನಾವು ನಮ್ಗೆ ಕಾಲ್ ಮಾಡಿ ನಮ್ಗೆ ಇನ್ಫಾರ್ಮ್ ಮಾಡಿದ್ರು, ಈ ತರ ಸರ್ ಸ್ಟ್ರೈಕ್ ಮಾಡ್ತಾ ಇದೀರಿ. ಸೊ ಏನ್ ಉದ್ದೇಶ ಅಂತ ಹೇಳಿದಕ್ಕೆ ಅವರು ಹುಡುಗರು ಕ್ಲೀನ್ ಆಗಿ ಏನಂದ್ರೆ, ಈ ತರ ಇವಾಗ ಬೈಕ್ ಟ್ಯಾಕ್ಸಿ ಹುಡುಗರೆಲ್ಲ ಬಂದು ಸ್ವಿಗ್ಗಿಗೆ ಜಂಪ್ ಆಗಿದ್ದಾರೆ. ಎಕ್ಸಾಂಪಲ್, ಬೈಕ್ ಟ್ಯಾಕ್ಸಿ ಹುಡುಗರು 4 ಲಕ್ಷ ಜನ ಇದಾರೆ. ಒಂದು 2 ಲಕ್ಷ ಜನ ಇದು ಸ್ವಿಗ್ಗಿಗೆ ಮೂವ್ ಆನ್ ಆಗಿದ್ದಾರೆ. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಸರ್ಚ್ ಚಾರ್ಜ್ ಅಂತ ಬರುತ್ತೆ. ಸೊ ಸಬ್ ಚಾರ್ಜ್ ಅಂತ ಕೊಡ್ತಾರೆ, ಮತ್ತೆ ಇನ್ಸೆಂಟಿವ್ ಗಳು ಕೊಡ್ತಾರೆ, ಅದೆಲ್ಲ ಬಂದ್ಬಿಟ್ಟು ನಿಲ್ ಮಾಡ್ಬಿಟ್ಟಿದ್ದಾರೆ. ಜನ ಜಾಸ್ತಿ ಆಗಿದ ತಕ್ಷಣ ಅವ್ರ ಏನ್ ಮಾಡಿದ್ರು, ಈ ಸರ್ಚ್ ಚಾರ್ಜ್ ಅವರು ಕೊಡ್ತಾ ಇಲ್ಲ. ಸೊ ಹುಡುಗರಿಗೆ ರೆಗ್ಯುಲರ್ ಆರ್ಡರ್ಸ್ ಗಳು ಬರ್ತಾ ಇಲ್ಲ. ಮತ್ತೆ ಇನ್ನೊಂದ್ ಏನ್ ಮಾಡ್ತಿದಾರೆ ಅಂದ್ರೆ, ಫುಡ್ಡಿಗೆ ಅಂತ ತಗೊಂಡಿರೋ ಸ್ವಿಗ್ಗಿಯಲ್ಲಿ, ಓಕೆನಾ, ಅವರು ಇನ್ಸ್ಟಾಮಾರ್ಟ್ ಆರ್ಡರ್ ಫುಡ್ ಅವ್ರಿಗೆ ಆಗ್ತಾ ಇದಾರೆ. ಸೊ ಎಲ್ಲ ಕ್ಲಬ್ ಮಾಡ್ತಾ ಇದಾರೆ. ಜನ ಜಾಸ್ತಿ ಆಗಿದ್ದಕ್ಕಿಂತ ಎಲ್ಲ ಕ್ಲಬ್ ಮಾಡ್ತಾ ಇದಾರೆ. ಹುಡುಗರಿಗೂ ಕಷ್ಟ ಆಗ್ತಿದೆ. ಯಾಕಂದ್ರೆ ಇವರು ಫುಡ್ ಗೆ ಒಂದ್ ರೇಟ್ ಕೊಡ್ತಾ ಇದಾರೆ, ಇನ್ಸ್ಟಾಮಾರ್ಟ್ ಗೆ ಅದಕ್ಕೆ ಒಂದ್ ರೇಟ್ ಕೊಡ್ತಾರೆ, ಮತ್ತೆ ಜೀನಿ ಅಂತ ಇದೆ ಅದಕ್ಕೆ ಬೇರೆ ರೇಟ್ ಕೊಡ್ತಾರೆ. ಸೊ ಎಲ್ಲಾ ರೇಟು ಅವ್ರಿಗೆ ಕ್ಲಬ್ ಆಗಿ ಅವ್ರ ಅರ್ನಿಂಗ್ಸ್ ಬರ್ತಾ ಇಲ್ಲ. 16 ಅವರ್ ವರ್ಕ್ ಮಾಡಿದ್ರು ಅವ್ರಿಗೆ ಅವ್ರು ಅನ್ಕೊಂಡಿರೋ ಅರ್ನಿಂಗ್ಸ್ ಸಿಗ್ತಾ ಇಲ್ಲ ಸರ್. ಸೊ ಅದಕ್ಕಾಗಿ ನಿನ್ನೆ ಸಾಕರ್ ನಗರ ಸ್ಟ್ರೈಕ್ ಮಾಡಿದ್ರು. ಓಕೆ, ಅಂದ್ರೆ ಈಗ ಅಲ್ಲಿ ಎಷ್ಟು ಜನ ಇವ್ರು ವರ್ಕರ್ಸ್ ಎಷ್ಟು ಜನ ಬಂದಿದ್ರು ಸರ್? ಆಲ್ಮೋಸ್ಟ್ ಒಂದು 150 ಜನ ಸರ್. ಒಂದು ಝೋನ್ ಅಂತ ಕ್ರಿಯೇಟ್ ಮಾಡಿರ್ತಾರೆ, ಅಲ್ಲಿ ಒಂದು 150 ಜನ ನಾವು ಸ್ಟ್ರೈಕ್ ಮಾಡಿದ್ದು ಸರ್. ಓಕೆ, ಅಂದ್ರೆ ಈಗ ಏನು ಬೈಕ್ ಟ್ಯಾಕ್ಸಿ, ರ್ಯಾಪಿಡೋ ಮತ್ತೆ ಓಲಾ ಉಬರ್ದು ಬ್ಯಾನ್ ಮಾಡಿದ್ದು, ಅದರಿಂದ ಇದಕ್ಕೆ ಎಫೆಕ್ಟ್ ಆಯ್ತು ಅಂತ ಹೇಳ್ಬೋದಾ, ಹೆಂಗೆ ಅಂತ? ಹೌದು ಸರ್, ಹೌದು ಸರ್. ಅದಕ್ಕೆ ಇದು ಬ್ಯಾನ್ ಆಗಕ್ ಮುಂಚೆ ನಮ್ಗೆಲ್ಲ ಕರೆಕ್ಟ್ ಆಗಿ ಬರ್ತಾ ಇತ್ತು ನಮ್ಮ ಹುಡುಗರಿಗೆ, ಓಕೆನಾ. ಊಟ ಕರೆಕ್ಟ್ ಆಗಿತ್ತು, ಸರ್ಚ್ ಚಾರ್ಜ್ ಬರ್ತಾ ಇತ್ತು, ಮತ್ತೆ ರೇನ್ ಮಳೆ ಬಂದ್ರೆ ಅದಕ್ಕಂತ ಒಂದ್ ಚಾರ್ಜ್ ಕೊಡ್ತಾ ಇದ್ರು. ಸೊ ಎಲ್ಲಾ ಕೊಡ್ತಾ ಇದ್ರು. ಇವಾಗ ಬಂದ್ಬಿಟ್ಟು ಅದೆಲ್ಲಾನು ಕಟ್ ಮಾಡಿದ್ದಾರೆ ಸರ್ ಅವರು. ಸೊ ಅದಕ್ಕಾಗಿ ನಿನ್ನೆ ಬಂದು ನಮ್ಮ ಹುಡುಗರು ಸ್ಟ್ರೈಕ್ ಇದ್ ಮಾಡಿದ್ರು. ಮತ್ತೆ ನಾವು ಅಲ್ಲಿಂದ ರಾಜಾಜಿನಗರ್ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲೋಗೆಲ್ಲ ಮಾತಾಡ್ಕೊಂಡು ನಿನ್ನೆ ಅಲ್ಲೂ ಒಂದು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಅವ್ರು 1 ವಾರದಲ್ಲಿ ಇದನ್ನ ನಾವು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ನಮ್ಗೆ ಗೊತ್ತಿಲ್ಲ ಈ ಬಗ್ಗೆ ಏನೋ ಕಂಪ್ಲೇಂಟ್ ಅಥವಾ ಆ ತರದ್ದೇನೋ ಏನೋ ಆಗಿಲ್ಲ, ಜಸ್ಟ್ ಸ್ವಿಗ್ಗಿ ಅವ್ರ ಹತ್ರ ಮಾತಾಡ್ಕೊಂಡ್ ಬಂದಿದ್ರ ಅಷ್ಟೇನಾ, ಹೇಗೆ? ಹೌದು, ಸ್ವಿಗ್ಗಿ ಅವ್ರ ಹತ್ರ. ಯಾಕಂದ್ರೆ ಹುಡುಗರು ನಮಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಓಕೆನಾ. ಸೊ ನಾವು ಇನ್ವೆಸ್ಟಿಗೇಟ್ ಮಾಡಿದ್ವಿ, ಮತ್ತೆ ಸ್ವಿಗ್ಗಿ ಅವ್ರ ಹತ್ರ ಹೋಗಿ ಮಾತಾಡಿದ್ರಿ. ಸೊ ಅವ್ರು ಮಾತಾಡಿದಕ್ಕೆ ಅವ್ರು 1 ವೀಕ್ ಟೈಮ್ ಕೇಳ್ತಿದ್ದಾರೆ. ಬಟ್ ಇನ್ನ ಅದಕ್ಕೆ ಸೊಲ್ಯೂಷನ್ ಹೆಂಗ್ ತರ್ತಾರೆ ಅಂತ ಅವ್ರಿಗೂ ಏನು ಅಪ್ಡೇಟ್ ಇಲ್ಲ ಸರ್. ಓಕೆ, ಅಂದ್ರೆ ಈಗ ಎಷ್ಟು ದಿನ ಟೈಮ್ ತಗೊಂಡಿದ್ದಾರೆ ಸರ್ ಅದಕ್ಕೆ? 1 ವಾರ ಅಂತ ಹೇಳ್ತಿದ್ದಾರೆ ಸರ್. ಬಟ್ ಇನ್ನ ಏನು ಕನ್ಫರ್ಮೇಶನ್ ಕೊಟ್ಟಿಲ್ಲ ಸರ್ ನಮ್ಗೆ. ಕೇಳಿದ್ರೆ ಅವ್ರು ಮಾತಾಡಕ್ಕೆ ರೆಡಿ ಇಲ್ಲ. ನಾವು ಯಾವುದೇ ಅಸೋಸಿಯೇಷನ್ ಗೆ ಮಾತಾಡಲ್ಲ ಅದು ಇದು ಅಂತ ನಿನ್ನೆ ದೊಡ್ಡ ಗಲಾಟೆನೇ ಆಯ್ತು ಸರ್ ಅಲ್ಲಿ. ಓಕೆ ಓಕೆ, ಅಂದ್ರೆ ಈಗ ನೆಕ್ಸ್ಟ್ ಏನು ನೆಕ್ಸ್ಟ್ ಸ್ಟೆಪ್ ಏನ್ ತಗೊಬೇಕು ಅಂತಿದ್ರೆ? 1 ವೀಕ್ ಆದ್ಮೇಲೆ ಒಂದ್ ವಾರ ಮಾಡ್ತೀರಿ ಸರ್, 1 ವಾರ ನೋಡ್ತೀರಿ. ಸೊ ನೋಡಿ ಅದ್ ಹೆಂಗೆ ಏನು ಮಾಡ್ತಾರೆ. ಹಂಗಿಲ್ಲ ಅಂದ್ರೆ ನೆಕ್ಸ್ಟ್ ಲೀಗಲ್ ಆಗಿ ತಗೊಂಡ್ ಹೋಗ್ತಿರ್ತಾರೆ. ನಾವು ನಮ್ ಲೀಗಲ್ ಟೀಮ್ ಇದಾರೆ ಅಸೋಸಿಯೇಷನ್ ಕಡೆಯಿಂದ, ಅವ್ರ ಲೀಗಲ್ ಇಂದ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾವು ಇದ್ ಮಾಡ್ತಾ ಇದೀವಿ. ಅಂದ್ರೆ ಇವಾಗ ಜನ ಜಾಸ್ತಿ ಆದ್ರು ಅನ್ನೋ ಕಾರಣಕ್ಕೆ ಕಂಪ್ನಿ ಈ ತರ ಮಿಸ್ಯೂಸ್ ಮಾಡ್ಕೊಂತ ಇದೆ ಅನ್ನೋಂತ ಆರೋಪ. ಹೌದು ಸರ್, ಖಂಡಿತ. ನಿನ್ನೆ ಅದೇ ಕಾರಣಕ್ಕೆ ಸ್ಟ್ರೈಕ್ ಆಗಿದ್ದು ಸರ್. ಓಕೆ ಓಕೆ, ಇಲ್ಲಿ ಇವರು ಅಲ್ಲಿ ಕೆಲಸಗಾರರು ಅಂತ ಏನ್ ಬಂದಿದ್ರು, ಗಿಗ್ ಕಾರ್ಮಿಕರು, ಅಂದ್ರೆ ಈಗ ಡೆಲಿವರಿ ಬಾಯ್ಸ್ ಇರ್ಬೋದು ಅಥವಾ ಬೈಕ್ ಟ್ಯಾಕ್ಸಿಗಳನ್ನ ಮಾಡಿ ಇವಾಗ ಸ್ವಿಗ್ಗಿಗೆ ಬಂದಿರುವಂತವ್ರು, ಅವ್ರ ರೆಸ್ಪಾನ್ಸ್ ಹೆಂಗಿದೆ? ಯಾಕಂದ್ರೆ ಈಗ ಅಲ್ಲಿ ಬಿಟ್ಟು ಬಂದಿರೋರು ಕೂಡ ಅವ್ರಿಗೂ ಕೆಲಸ ಅನ್ನೋದು ಬೇಕೇ ಬೇಕು. ಅದಿಲ್ಲ ಅಂದ್ರೆ ಇನ್ನೊಂದು ಆಲ್ಟರ್ನೇಟ್ ಆಗಿ ನೋಡ್ಕೊಂಡಿರ್ತಾರೆ. ಸೊ ಏನು ಬ್ಯಾಲೆನ್ಸ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಸರ್ ನಾವೇನ್ ಹೇಳ್ತಾ ಇದೀರಿ ಅಂದ್ರೆ, ಸರ್ಕಾರಕ್ಕೆ ಒಂದು ಮನವಿ ಇಡ್ತಾ ಇದೀವಿ ಸರ್. ಈ ಬೈಕ್ ಟ್ಯಾಕ್ಸಿ ಏನ್ ಹೇಳ್ತಿದಾರೋ ಅವ್ರಿಗೆ ಇನ್ ಕೇಸ್ ಇವಾಗ ಅವ್ರ ಮೇನ್ ಅವರು ಇಂಟೆನ್ಷನ್ ಏನಿರೋದು, ಅವ್ರು ವೈಟ್ ಬೋರ್ಡ್ ಗಾಡಿಯಲ್ಲಿ ಓಡಿಸ್ತಾ ಇದಾರೆ, ಓಕೆನಾ. ಸೊ ಅವ್ರು ಟ್ಯಾಕ್ಸ್ ಪೇ ಮಾಡ್ತಿಲ್ಲ. ಸೊ ಇದನ್ನೇ ಆಟೋ ಚಾಲಕರು ಅವ್ರ ಮೇಲೆ ಇಟ್ಟಿರೋ ಆರೋಪ, ಓಕೆನಾ. ಸೊ ಅದಕ್ಕೆ ನಾವು ನಮ್ಮ ಗವರ್ಮೆಂಟ್ ಸರ್ಕಾರಕ್ಕೆ ಏನ್ ಹೇಳ್ತಾ ಇದೀರ ಅಂದ್ರೆ, ನೀವು ಹೇಳಿ, ಓಕೆನಾ, ನಾವು ನಮ್ಮ ಹುಡುಗರ ಹತ್ರ ಮಾತಾಡಿ ಅವ್ರನ್ನ ಎಲ್ಲೋ ಬೋರ್ಡ್ ಆಗಿ, ಯಾಕಂದ್ರೆ ಒಂದು ನೀತಿ ನಿಯಮ ಒಂದು ತಗೊಂಬಂದ್ರೆ ಸೊ ಅದಕ್ಕೆ ನಾವು ಅದ್ ಭದ್ರವಾಗಿರ್ತೀರಿ, ಓಕೆನಾ. ಸೊ ಬೈಕ್ ಟ್ಯಾಕ್ಸಿ ಅದ್ ಪಾಡೋದು ಹೋಗ್ಲಿ, ಇವರು ಮಾಡೋದು ಮಾಡ್ತಾರೆ. ಯಾಕಂದ್ರೆ ಇವಾಗ ಇದರಲ್ಲಿ ಸುಮಾರು ಇದಾರೆ ಸರ್, ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಾರೆ, ಮತ್ತೆ ಎಲ್ಲಾನು ಇದೆ ಸರ್. ಫುಡ್ ಅಲ್ಲೂ ಇದೆ, ಮತ್ತೆ ಇ ಕಾಮರ್ಸ್ ಇದೆ. ಅದ್ ಬಿಟ್ರೆ ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಂತ ಇದೆ, ಮತ್ತೆ ಪಾರ್ಸಲ್ ಸರ್ವಿಸ್ ಇದೆ, ಪೋರ್ಟರ್ ಸರ್ವಿಸ್. ಎಲ್ಲಾರ್ಗು ಆಲ್ಮೋಸ್ಟ್ ಇದು ನ್ಯಾಷನಲ್ ಇಶ್ಯೂ ಆಗ್ಬಿಡುತ್ತೆ ಸರ್ ಇದು ಸ್ಟಾಪ್ ಮಾಡಿದ್ರೆ. ಅದಕ್ಕಾಗಿನೇ ನಾವು ಮನವಿ ಇಡ್ತಾ ಇದೀವಿ ಅವ್ರಿಗೆ. ಅಂದ್ರೆ ಈಗ ಗವರ್ಮೆಂಟ್ ಗೆ ನೀವು ಯಾವ್ದೇ ರೀತಿ ಅಂತ ಒಂದು ಕೋರಿಕೆ ಪತ್ರ ಕೊಟ್ಟಿಲ್ಲ ಆಗಿದ್ರೆ ಇನ್ನು?
ಆಲ್ರೆಡಿ ಕೊಟ್ಟಿದ್ದೀರಿ ಸರ್. ಕೋರಿಕೆ ಪತ್ರ ಅಂದ್ರೆ ನಾವು ಇವ್ರದ್ದು ನಮ್ ಸಾಹೇಬ್ರನ್ನ ಮೀಟ್ ಮಾಡೋಣ ಅಂತಾನೆ ಇದ್ದೀರಿ. ಓಕೆನಾ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬ್ಯಾಂಗ್ಳೂರು. ಓಕೆನಾ, ಸೊ ಅವ್ರನ್ನ ಮೀಟ್ ಮಾಡಿ ನಾವು ಮನವಿ ಕೊಡ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅವ್ರ ಅಪಾಯಿಂಟ್ಮೆಂಟ್ ಇನ್ನ ಸಿಕ್ಕಿಲ್ಲ ಸರ್.